ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ನಾಳೆ ಹಬ್ಬ ಇರೋದ್ರಿಂದ ನಾವು ಲಾಸ್ಟ್ ಟೈಮು 2 ಆರ್ಚ್ನೂ ಹೊರಗಡೆಯಿಂದ ತರಿಸಿದ್ವಿ. ಈ ಟೈಮ್ ನಾವೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ತರಿಸಿಲ್ಲ. ಸೊ ಬನ್ನಿ ನೋಡೋಣ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಚೆನ್ನಾಗಿ ಬಂದಮೇಲೆ ನಿಮಗೆ ತೋರಿಸ್ತೀನಿ. 2 ಆರ್ಚು ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ ಅದರಲ್ಲಿತ್ತು. ಸೊ ಅದು ಹೂವು ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಎಲ್ಲನೂ ಮಾರ್ಕೆಟಿಂದ ಹೋಗಿ ತಂದಿದ್ದೀನಿ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಇದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಲೋಕಲ್ ಫ್ಲವರ್ ಶಾಪಲ್ಲೂ ಸಿಗುತ್ತೆ. ಇದನ್ನು ತಗೊಬಂದಿದ್ದೀನಿ. ನೆಕ್ಸ್ಟು ಇದು ಡೆಕೋರೇಷನ್ಗೆ ಇಷ್ಟು ಐಟಮ್ಸ್ನ ತಂದಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಮಾಡೋಣ. ನಾನು ಇವಾಗ ಸದ್ಯಕ್ಕೆ ಈ ಒಂದು ಬಾಕ್ಸ್ನ ಈ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 6-7 ಪೀಸ್ ಆಗಿದೆ. ಈ 7 ಪೀಸ್ನ ಇದನ್ನು ನೀರಲ್ಲಿ ಈ ಥರ ಡಿಪ್ ಮಾಡಬೇಕು. ಫಸ್ಟು ಈ ಥರ ಒಂದೊಂದೇ ಎಲ್ಲದನ್ನು ಡಿಪ್ ಮಾಡಿ ಇಟ್ಕೋಬೇಕು ಸೈಡಿಗೆ. ಫಸ್ಟು ಈ ಆರ್ಚ್ನ ಈ ಥರ ಮಲಗಿಸ್ಕೊಂಡು ಈ ಬ್ರಿಕ್ಸ್ಗಳನ್ನ ಜೋಡಿಸ್ಕೊತಾ ಬರಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಒಂದೊಂದೇ ಶೇಪ್, ಅದು ಯಾವ ಶೇಪ್ ಇದೆಯಲ್ಲ ಆ ಶೇಪ್ಗೆ ಜೋಡಿಸ್ಕೊತಾ ಬರಬೇಕು. ಇದು ಒಂದು ಜಾಸ್ತಿ ಆಯಿತು. ಈ ಟೈಪಲ್ಲಿ ಜೋಡಿಸ್ಕೋಬೇಕು. ಫಸ್ಟು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದಮೇಲೆ ಇಲ್ಲಿಗೆ ಆಫ್ ಬೇಕಾಗತ್ತೆ ಅಷ್ಟೇ. ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಡಬೇಕು. ಇದು ಕೂಡ ಅಷ್ಟೇ, ಆಫ್ ಬೇಕಾಗತ್ತಷ್ಟೇ. ಈ ಥರ ಎಲ್ಲ ಫುಲ್ಲು ಯಾವ ಶೇಪ್ ಇದೆಯೋ ಆ ಶೇಪ್ಗೆ ಜೋಡಿಸ್ಕೊಂಡಾದಮೇಲೆ ಈ ಥರ ಒಂದು ದಾರನೋ ಅಥವಾ ಟೈನ್ ದಾರನೋ ತಗೊಂಡು ಗಟ್ಟಿಯಾಗಿ ಕಟ್ಕೋಬೇಕು. ಈ ಟೈಪಲ್ಲಿ ದಾರ ಕಾಣಿಸ್ದೇ ಇರೋ ಥರ ಜಾಸ್ತಿ ಎಳಿಬಾರ್ದು, ಎಳೆದ್ರೆ ಅದು ಹೊರಟೋಗ್ಬಿಡುತ್ತೆ. ಜಸ್ಟ್ ಅದು ಗ್ರಿಪ್ಪಲ್ಲಿ ಕುತ್ಕೊಳ್ಳೋ ಥರ ಈ ಥರ ಜೋಡಿಸ್ಕೋಬೇಕು. ಲಾಸ್ಟ್ ಟೈಮು ಈ ಥರ ತರಿಸಿದ್ವಿ. ಸೊ ಅದಕ್ಕೆ ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇದೇ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು ವೈಟು ಮತ್ತು ರೆಡ್ ಜರ್ಬೇರ ಹಾಕಿದ್ವಿ. ಈ ಸಲ ನೋಡೋಣ ಯಾವ ಥರ ಮಾಡೋಣ ಅಂತ, ಯಾವ್ಯಾವ ಫ್ಲವರ್ಸ್ ಹಾಕೋಣ ಅಂದ್ಕೊಂಡು ಫೈನಲ್ಲಾಗಿ ಈ ಥರ ಔಟ್ಪುಟ್ ಬರುತ್ತಾ ಅಂತ ನೋಡೋಣ. ಕೊಟ್ಟವನೇ ಕೈಯಲ್ಲಿ. ಸೊ ಇದು ಫುಲ್ಲು ಕಂಪ್ಲೀಟಾಗಿ ಈ ಟೈಪಲ್ಲಿ ಎಲ್ಲ ದಾರ ಸುತ್ಕೊಂಡಿದ್ದೀವಿ. ದಾರ ತುಂಬ ಟೈಟಾಗಿದೆ ನೋಡಿ, ಅಳ್ಳಾಡಿಸಿದ್ರು ಕೂಡ ಏನು ಅಳ್ಳಾಡ್ತಾ ಇಲ್ಲ ಇದು. ಸೊ ಈಗ ಇದಕ್ಕೆ ಯಾವ ಥರ ಫ್ಲವರ್ನ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಟೈಪ್ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಒಂದು 2 ಗುಚ್ಛ ತಂದಿದ್ದೀನಿ. ಒಂದು ಡಿಸೈನ್ಗೆ ಸಾಕಾಗುತ್ತೆ ಅನಿಸುತ್ತೆ. ನೋಡೋಣ. 2 ಜಿಪ್ಸಿ ಮತ್ತು 2 ಇದನ್ನು ತಂದಿದ್ದೆ. ಅಪ್ಪ ಇದು ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಇದನ್ನು ಈ ಟೈಪ್
ಕಟ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡ್ಕೊತಾ ಹೋಗಬೇಕು. ಜಾಸ್ತಿ ದೊಡ್ಡದಂತ ಅನಿಸಿದ್ರೆ ಕಟ್ ಮಾಡ್ಕೊಂಡು ಮತ್ತೆ ಈ ಥರ ಸ್ಟಿಕ್ ಮಾಡ್ಕೊತಾ ಹೋಗಬೇಕು. ಇದರಲ್ಲಿ ಮುಳ್ಳಿದೆ, ಕೇರ್ಫುಲ್ಲಾಗಿ ಮಾಡಬೇಕು. ಇವಾಗ ಇದು ಜಿಪ್ಸಿ ಓಪನ್ ಮಾಡ್ಕೊಂಡಿದ್ದೀನಿ. ಈ ಜಿಪ್ಸ್ನಿನೂ ಅಷ್ಟೇ ಕಟ್ ಮಾಡಿಕೊಂಡು ಸೆಂಟರಲ್ಲಿ ಸಿಗಿಸ್ತಾ ಬರಬೇಕು. ಈ ಟೈಪಲ್ಲಿ ಕಟ್ ಮಾಡ್ಕೊತೀನಿ. ಅದು ಗಟ್ಟಿ ಇದೆ. ಅನೀವನ್ನಾಗಿ ಈ ಟೈಪಲ್ಲಿ ಸಿಗಿಸ್ಕೊಳ್ತಾ ಬರಬೇಕು ಜಿಪ್ಸಿ. ಇದು ಸ್ವಲ್ಪ ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡಬೇಕು. ಇದೆಲ್ಲ ಕಟ್ಟಾಗಿಬಿಡುತ್ತೆ ಇಲ್ಲಾಂದರೆ. ಈ ವೈಟ್ ಫ್ಲವರ್ ಜಾಸ್ತಿ ಉದುರೋದ್ರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸಿಗಿಸ್ತಾ ಬರಬೇಕು. ಈ ಗ್ರೀನ್ಗೆ ವೈಟ್ ಸ್ವಲ್ಪ ಸೇರಿಸಿದ ತಕ್ಷಣ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದು ಫುಲ್ಲು ಈ ಜಿಪ್ಸಿ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಕಟ್ ಮಾಡಿ. ಈ ಜಿಪ್ಸಿ ಎಷ್ಟು ಸೇರಿಸ್ತೀವೋ ಅಷ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಆದಷ್ಟು ಜಿಪ್ಸಿನ ಜಾಸ್ತಿ ಸೇರಿಸೋದಕ್ಕೆ ಟ್ರೈ ಮಾಡಿ. ಎಲ್ಲೆಲ್ಲಿ ನಿಮಗೆ ಗ್ರೀನ್ ಫೀಲ್ ಆಗುತ್ತೋ ಅಲ್ಲೆಲ್ಲನೂ ಕೂಡ ಸ್ವಲ್ಪ ಜಿಪ್ಸಿನ ಸೇರಿಸ್ತಾ ಹೋಗಿ. ನೋಡ್ಬೋದು ನೀವು ಫುಲ್ಲು ಗ್ರೀನ್ ಇದ್ದಿದ್ದು ಇವಾಗ ಜಿಪ್ಸಿ ಹಾಕಿದ್ಮೇಲೆ ಆ ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ವೈಟು ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂತ. ಸೊ ಇಲ್ಲಿ ಕಾಲತ್ರ ಅದೇ ಇದಿರುತ್ತಲ್ವ, ಇಲ್ಲೂ ಕೂಡ ಜಿಪ್ಸಿನ ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದರೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರಲ್ಲ. ಇನ್ನು ಮಿಕ್ಕಿದ್ದು ಮೇಯ್ನ್ ಫ್ಲವರ್ ಆದಮೇಲೆ ಎಲ್ಲೆಲ್ಲಾದರೂ ನಿಮಗೆ ಖಾಲಿ ಅನಿಸಿದ್ರೆ ಅಲ್ಲಿ ಜಿಪ್ಸಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಜಿಪ್ಸಿ ಸಾಕು, ಇದನ್ನ ಎತ್ತಿಡ್. ಇವಾಗ ಇದು ವೈಟ್ ಲಿಲ್ಲಿ ಅಂತೆ, ಅಲ್ಲಲ್ಲ ಮಿಲ್ಕಿ ವೈಟು ಇದು ಫ್ಲವರ್ಸು. ಇದೇ ಸ್ವಲ್ಪ ಕಾಸ್ಟ್ಲಿ ಫ್ಲವರು, 550-600 ರೂಪಾಯಿನೋ kg ತಗೊಂಡ್ರು. ಈಗ ಇದನ್ನು ಸಿಗಿಸ್ತಾ ಬರೋಣ ಅನೀವನ್ನಾಗಿ.
ಸೊ ಒಂದು ನೀವು ಮೇಲ್ಗಡೆ ಚುಚ್ಚಿದ್ರೆ ಇನ್ನೊಂದು ಸ್ವಲ್ಪ ಅದ್ರ ಕೆಳಗಡೆ ನೀವನ್ನಾಗಿ ಚುಚ್ಕೊತಾ ಬನ್ನಿ. ಇದಕ್ಕೆ ನೀವು ಯಾವ ಫ್ಲವರ್ಸ್ ಕಲರ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಸೊ ಲಾಸ್ಟ್ ಟೈಮ್ ನಾವು ಎಲ್ಲ ಮಿಕ್ಸ್ ಮಾಡಿದ್ವಿ, ಹಾಗಾಗಿ ಈ ಸಲ ಸ್ವಲ್ಪ ವೇರಿಯೇಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ನಿಮಗೆ ಖಾಲಿ ಗ್ಯಾಪ್ ಅನಿಸುತ್ತಲ್ಲ ಅಲ್ಲೆಲ್ಲ ಫಿಲ್ ಮಾಡ್ಕೊತಾ ಹೋಗಿ, ಆವಾಗ ಕಂಪ್ಲೀಟಾಗಿ ಲುಕ್ಕು ಚೆನ್ನಾಗಿ ಬರುತ್ತೆ. ಇವಾಗ ವೈಟ್ ಕಲರ್ ಆಯಿತು. ಸೊ ಇದು ಸ್ವಲ್ಪ ಈಗ ಯೆಲ್ಲೋ ಕಲರ್ನ ಹಾಕ್ತೀನಿ. ಒಂದೇ ವೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡು ಈಗ ಯೆಲ್ಲೋ ಕಲರ್ನ ಹಾಕ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಕಾಣಿಸ್ದೇ ಇರೋ ಥರ ಫಿಲ್ ಮಾಡ್ಕೊತಾ ಹೋಗಿ. ಸೈಡ್ಸು ಕೂಡ ಕವರ್ ಮಾಡ್ಕೊತಾ ಹೋಗಬೇಕು. ಜಿಪ್ಸಿ ಈ ಥರ ಕಾಣೋ ಥರ ಮಾಡ್ಕೊಳ್ಳಿ. ಯೆಲ್ಲೋ ಕಲರ್ ಸಾಕು ಅನಿಸುತ್ತೆ. ಇವಾಗ ಈ ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ನೆಕ್ಸ್ಟ್ ಇಲ್ಲಿಂದ ಕಂಪ್ಲೀಟ್ ಮಾಡಿಕೊಂಡು ಎಲ್ಲೆಲ್ಲಿ ಖಾಲಿ ಗ್ಯಾಪ್ ಅನಿಸುತ್ತಲ್ವ ಅಲ್ಲೆಲ್ಲ ಫಿಲ್ ಮಾಡ್ಕೊತಾ ಬರಬೇಕು. ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿದೆ ಇದು. ಸ್ವಲ್ಪ ದೊಡ್ಡ ಉದ್ದ ತೊಟ್ಟಿರೋ ಅಂಥದ್ದು. ಸೊ ಆರ್ಚ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಗಲೀಜಾಗಿದೆ, ಮೆಸ್ಸಿ ಆಗಿದೆ. ಈಗ ಕಂಪ್ಲೀಟಾಗಿ ಔಟ್ಪುಟ್ ರೆಡಿ ಆಯಿತು. ಈ ಥರ ಬಂದಿದೆ ಫೈನಲ್ಲಾಗಿ ಆರ್ಚು. ಹೇಗೆ ಬಂದಿದೆ? ಫಸ್ಟ್ ಅಟೆಂಪ್ಟು ಈ ಥರ ಮಾಡಿದ್ದೀವಿ, ಟ್ರೈ ಮಾಡಿದ್ದೀವಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆಲ್ರೆಡಿ ನಮ್ಮ ಅಕ್ಕ ತೋರಣ ಎಲ್ಲ ಕಟ್ಬಿಟ್ಟಿದ್ದಾಳೆ, ಒಳಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ದೇವ್ರ ಮನೆ ಈ ಥರ ಮಾಡಿದ್ದಾಳೆ. ಈ ಆರ್ಚು ಕೂಡ ಅವಳೇ ಪ್ರಿಪೇರ್ ಮಾಡಿರೋದು ನೋಡಿ. ಈ ಆರ್ಚ್ ಹೇಗೆ ಪ್ರಿಪೇರ್ ಮಾಡಿದ್ದಾಳೆ ಅಂತ ನೋಡಬೇಕಾದ್ರೆ ನೀವು ಚಂದು ಕ್ಯಾತೆಗೌಡ ವ್ಲಾಗ್ಸಲ್ಲಿ ನೋಡ್ಬೋದು. ನೋಡಿ, ನಾನಿವತ್ತೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ.